ಗುರು ಶಿಷ್ಯರು ಸಿನಿಮಾದಲ್ಲಿ ನಟಿಸಿದ್ದ ರಕ್ಷಕ್ ಬುಲೆಟ್ ಆನಂತರ ಬಿಗ್ ಬಾಸ್ ಶೋಗೂ ಹೋಗಿ ಬಂದರು. ಸದ್ಯ ರಿಯಾಲಿಟಿ ಶೋಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದಾರೆ. ಇದೀಗ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ 2 ಶೋಗೆ ರಕ್ಷಕ್ ಎಂಟ್ರಿ ಕೊಟ್ಟಿದ್ದು, ಇದೇ ವೇಳೆ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಲವ್ ಬ್ರೇಕಪ್ ಆಗಿರುವ ಬಗ್ಗೆ ತಿಳಿಸಿದ್ದಾರೆ. ನನಗೆ ನಮ್ಮಮ್ಮ, ನಮ್ಮಮ್ಮನಿಗೆ ನಾನು. ಅದೇ ರೀತಿ ನಾವು ಬದುಕುತ್ತಿದ್ದೇವೆ. ನಾನಿನ್ನು ಬ್ಯಾಚುಲರ್, ಅದು ನನಗೆ ಪದೇ ಪದೇ ನೆನಪಾಗುತ್ತಿರುತ್ತದೆ. ನಾನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ನನಗೆ ಲವ್ ಆಗಿತ್ತು. 3.5 ವರ್ಷ ಆ ಲವ್ ನಡೆಯುತ್ತಿತ್ತು. ಆ ವಿಚಾರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು. ತುಂಬಾ ಚೆನ್ನಾಗಿ ಫ್ಲೋ ಅಲ್ಲಿ ಹೋಗ್ತಿತ್ತು. ಯಾವುದೋ ಒಂದು ಸಂದರ್ಭದಿಂದ ಬ್ರೇಕಪ್ ಆಯ್ತು ಎಂದು ರಕ್ಷಕ್ ತಿಳಿಸಿದ್ದಾರೆ. ಆನಂತರ ನನ್ನ ಕರಿಯರ್ ಅನ್ನು ಆರಂಭಿಸಿದೆ. ಲವ್ ಬದಲು ಇದರ ಮೇಲೆ ತುಂಬಾ ಗಮನ ನೀಡೋಣ ಅಂತ ನಿರ್ಧಾರ ಮಾಡಿದೆ. ಲವ್ ಮಾಡಬಾರದು ಅಂತಲ್ಲ, ಒಂದಷ್ಟು ಜಾಗದಲ್ಲಿ ನಾನು ಹುಡುಗಿಯರಿಂದ ದೂರವೇ ಇರುತ್ತೇನೆ. ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ನನಗೆ ಯಾವ ರೀತಿ ಜೋಡಿ ಸಿಗುತ್ತಾರೆ ಎಂದು ನೋಡುವುದಕ್ಕೆ ಕಾಯುತ್ತಿದ್ದೇನೆ. ನನಗೆ ಮೊದಲ ನೋಟದಲ್ಲೇ ಹುಡುಗಿ ಗುಣ ಹೇಗೆ ಎಂಬುದು ತಿಳಿಯುತ್ತದೆ. ತುಂಬಾ ಕ್ಯೂಟ್ ಆಗಿರುವಂತಹ, ನನ್ನ ಸ್ಕಿನ್ ಟೋನ್ಗೆ ಸೆಟ್ ಆಗುವಂತಹ ಹುಡುಗಿ ಸಿಕ್ಕರೆ ಸಾಕು ಎಂದು ರಕ್ಷಕ್ ಹೇಳಿಕೊಂಡಿದ್ದಾರೆ. ಯಾರಿಗೂ ನಮ್ಮ ಮಾತುಗಳು ಹರ್ಟ್ ಆಗಬಾರದು, ಆ ರೀತಿ ನಡೆದುಕೊಳ್ಳಬೇಕು. ನಾನು ಕೂಡ ಆ ರೀತಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ಈ ಪವರ್ಫುಲ್ ಬುಲೆಟ್ಗೆ ಒಂದು ಪವರ್ಫುಲ್ ಗನ್ ಬೇಕು. ಆ ಗನ್ ಅನ್ನು ಹುಡುಕಿಕೊಂಡೇ ನಾನು ಈ ಶೋಗೆ ಬರುತ್ತಿದ್ದೇನೆ. ಅವಳು ಸಿಗ್ತಾಳೆ ಅಂದುಕೊಂಡಿದ್ದೇನೆ, ನಂಬಿದ್ದೇನೆ ಎಂದು ರಕ್ಷಕ್ ಹೇಳಿದ್ದಾರೆ. ಗಾಂಧಿನಗರದಲ್ಲಿ ನನ್ನ ಕಟೌಟ್ ನೋಡಬೇಕು ಎಂಬುದು ನಮ್ಮಪ್ಪನ ದೊಡ್ಡ ಕನಸು. ಕಿಕ್ ಬಾಕ್ಸಿಂಗ್, ಹಾರ್ಸ್ ರೈಡಿಂಗ್, ಡ್ಯಾನ್ಸ್, ಸ್ವಿಮ್ಮಿಂಗ್, ಹೀಗೆ ನಾನು ಏನೇ ಮಾಡಬೇಕು ಎಂದರೂ ಮಾರನೇ ದಿನವೇ ಅದಕ್ಕೆ ಅದನ್ನು ನಮ್ಮ ತಂದೆ ರೆಡಿ ಮಾಡಿಡುತ್ತಿದ್ದರು. ಒಂದು ಸಿನಿಮಾಗೆ ಏನ್ ಬೇಕು? ಫೈಟ್ ಬೇಕು. ಅದನ್ನು ಆ ಕ್ಷಣಕ್ಕೆ ಕಲಿಯೋಕೆ ಹೋದರೆ ಕಷ್ಟ ಆಗತ್ತೆ. ಅದಕ್ಕೆ ಈಗಲೇ ಎಲ್ಲವನ್ನೂ ಕಲಿಬೇಕು ಅಂತ ನಮ್ಮ ತಂದೆ ಹೇಳುತ್ತಿದ್ದರು ಎಂದು ಬುಲೆಟ್ ಪ್ರಕಾಶ್ ಅವರನ್ನು ನೆನಪು ಮಾಡಿಕೊಂಡಿದ್ದಾರೆ ರಕ್ಷಕ್. ನನ್ನ ಗಂಡ ತೀರಿಕೊಂಡ ಮೇಲೆ ನಮ್ಮ ಮನೆಗೆ ರಕ್ಷಕ್ ಒಂದು ಸ್ತಂಭವಾಗಿ ನಿಂತಿದ್ದಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ದೇವರು ಇಷ್ಟೊಂದು ಬುದ್ಧಿ ಕೊಟ್ಟಿದ್ದಾನೆ ಎಂದರೆ ನನಗೆ ತುಂಬಾ ಖುಷಿ ಆಗುತ್ತದೆ. ತಂದೆ ಇಲ್ಲದ ಮಗ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾನೆ. ಅದಕ್ಕೆ ಎಲ್ಲರೂ ಖುಷಿಪಡಿ. ಇಷ್ಟೇ ನಾನು ಹೇಳುವುದು. ಸುಮ್ಮನೆ ಅವನಿಗೆ ಇಲ್ಲದೆ ಇರೋದನ್ನೆಲ್ಲ ಟ್ರೋಲ್ ಮಾಡೋಕೆ ಹೋಗಬೇಡಿ, ಅದು ತಪ್ಪು. ಆ ರೀತಿ ಎಲ್ಲ ಮಾಡಬಾರದು ಅಂತ ನಾನು ಹೇಳುತ್ತೇನೆ. ರಕ್ಷಕ್ಗೆ ತುಂಬಾ ಫೋನ್ ಬರ್ತಾವೆ. ಫೋನ್ ಮಾಡುವ ಹುಡುಗಿಯರು ನನ್ನ ಜೊತೆಗೂ ಮಾತಾಡ್ತಾರೆ ಎಂದಿದ್ದಾರೆ ರಕ್ಷಕ್ ತಾಯಿ. ಸದ್ಯ ರಕ್ಷಕ್ ಬುಲೆಟ್ ಭರ್ಜರಿ ಬ್ಯಾಚುಲರ್ಸ್ ಶೋಗೆ ಎಂಟ್ರಿ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.